ಕೂಡಲ ಸಂಗಮದ ಜಯ ಮೃತ್ಯುಂಜಯ ಶ್ರೀ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸರ ವ್ಯಕ್ತಪಡಿಸಿದ್ದಾರೆ ಸ್ವಾಮೀಜಿಗಳು. ಬದಲಾವಣೆ ಬಯಸಿದ ವ್ಯಕ್ತಿಗಳಿಗೆ ತೊಂದರೆ ಸಹಜ ಅಂತ ಬೆಳಗಾವಿ ಜಿಲ್ಲೆಯ ಅಳಗವಾಡಿ ಗ್ರಾಮದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಬಸವಣ್ಣ ಮತ್ತು ಅಂಬೇಡ್ಕರ್ ಅವರನ್ನ ಸಹ ಬಿಟ್ಟಿಲ್ಲ, ಎಲ್ಲರೂ ಸೇರಿ ಆ ಬಸವ ಸಂಪ್ರದಾಯವನ್ನ ಕಟ್ಟೋಣ, ನಮ್ಮ ಗುರಿ ನಿಷ್ಠೆ ಮಾತ್ರ ಅಚಲವಾಗಿರುವಂತದ್ದು ಅಂತ ಈ ವೇಳೆ ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ಅಂದ್ರೆ ಬದಲಾವಣೆ ಬಯಸಿದ ವ್ಯಕ್ತಿಗಳಿಗೆ ಈ ರೀತಿ ತೊಂದರೆಗಳು ಸಹಜ. ಈ ಹಿಂದೆ ಬಸವಣ್ಣ ಅವರಿಗಾಗಿರ್ಬೋದು ಅಥವಾ ಅಂಬೇಡ್ಕರ್ ಅವರಿಗಾಗಿರ್ಬೋದು, ಅವರನ್ನೂ ಕೂಡ ಇವರು ಬಿಟ್ಟಿರಲಿಲ್ಲ. ಯಾರೆಲ್ಲ ಬದಲಾವಣೆ ಬೇಕು ಅಂತ ಹೊರಡ್ತಾರೆ ಅವರೆಲ್ಲರಿಗೂ ಕೂಡ ಈ ರೀತಿ ತೊಂದರೆಗಳಾಗುತ್ತೆ, ಅವಮಾನ ಅಪಮಾನಗಳಾಗುತ್ತೆ ಅಂತ ಬೆಳಗಾವಿ ಜಿಲ್ಲೆಯ ಅಳಗವಾಡಿ ಗ್ರಾಮದಲ್ಲಿ ಜಯ ಮೃತ್ಯುಂಜಯ ಶ್ರೀಗಳು ಹೇಳಿಕೆಯನ್ನ ನೀಡಿದ್ದಾರೆ. ಇವರನ್ನ ಪಂಚಮಸಾಲಿ ಪೀಠದಿಂದ ಉಚ್ಚಾಟನೆ ಮಾಡಲಾಗಿದೆ. ಈ ಕುರಿತಾಗಿ ಬೇಸರವನ್ನ ಕೂಡ ಹೊರಹಾಕಿದ್ದಾರೆ. ಉಚ್ಚಾಟನೆಯ ವಿಷಯ ತಿಳಿತಾ ಇದ್ದಂತೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಳಗವಾಡಿ ಗ್ರಾಮದ ಧಾರ್ಮಿಕ ಸಭೆಯಲ್ಲಿ ಸ್ವಾಮೀಜಿಗಳು ಭಾಗಿಯಾಗಿದ್ರು. ಬೆಳಗಾವಿ ಜಿಲ್ಲೆಯ ಅಳಗವಾಡಿ ಗ್ರಾಮದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಬದಲಾವಣೆ ಬಯಸುವಂಥ ವ್ಯಕ್ತಿಗಳಿಗೆ ತೊಂದರೆ ಕೊಡೋದು ಸಹಜ. ಅದು ಯಾರಿಗೂ ಗೊತ್ತಿಲ್ಲ. ಬಸವಣ್ಣಗೂ ಬಿಟ್ಟಿಲ್ಲ, ಅಂಬೇಡ್ಕರ್ಗೂ ಬಿಟ್ಟಿಲ್ಲ, ಸ್ವಾಮಿ ವಿವೇಕಾನಂದರಿಗೂ ಬಿಟ್ಟಿಲ್ಲ, ಯಾರಿಗೂ ಬಿಟ್ಟಿಲ್ಲ. ಆ ಕಾರಣಕ್ಕೋಸ್ಕರವೇ ನಮ್ಮ ಗುರಿ ನಮ್ಮ ನಿಷ್ಠೆ ಮಾತ್ರ ಅಚಲವಾಗಿರ್ತಕ್ಕಂಥದ್ದು. ಆ ನಿಟ್ಟಲ್ಲಿ ನಾವು ನೀವು ಎಲ್ಲರೂ ಬಿಟ್ಕೊಂಡು ಈ ಬಸವ ಸಂಪ್ರದಾಯವಾದ ಶರಣ ಸಮಾಜವಾದ ಕಟ್ಟುವಂಥ ಕೆಲಸವನ್ನು ಎಲ್ಲರೂ ಸೇರ್ಕೊಂಡು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿದ ವ್ಯಕ್ತಿಗಳನ್ನು ಬದಲಾವಣೆ ಬಯಸುವಂಥ ವ್ಯಕ್ತಿಗಳಿಗೆ ತೊಂದರೆ ಕೊಡೋದು ಸಹಜ. ಅದು ಯಾರಿಗೂ ಬಿಟ್ಟಿಲ್ಲ. ಬಸವಣ್ಣಗೂ ಬಿಟ್ಟಿಲ್ಲ, ಅಂಬೇಡ್ಕರ್ಗೂ ಬಿಟ್ಟಿಲ್ಲ, ಸ್ವಾಮಿ ವಿವೇಕಾನಂದರಿಗೂ ಬಿಟ್ಟಿಲ್ಲ, ಯಾರಿಗೂ ಬಿಟ್ಟಿಲ್ಲ. ಆ ಕಾರಣಕ್ಕೋಸ್ಕರವೇ ನಮ್ಮ ಗುರಿ ನಮ್ಮ ನಿಷ್ಠೆ ಮಾತ್ರ ಅಚಲವಾಗಿರ್ತಕ್ಕಂಥದ್ದು. ಆ ನಿಟ್ಟಲ್ಲಿ ನಾವು ನೀವು ಎಲ್ಲರೂ ಬಿಟ್ಕೊಂಡು ಈ ಬಸವ ಸಂಪ್ರದಾಯವಾದ ಶರಣ ಸಮಾಜವಾದ ಕಟ್ಟುವಂಥ ಕೆಲಸವನ್ನು ಎಲ್ಲರೂ ಸೇರ್ಕೊಂಡು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿದ ವ್ಯಕ್ತಿಗಳನ್ನು ಬದಲಾವಣೆ ಬಯಸುವಂಥ ವ್ಯಕ್ತಿಗಳಿಗೆ ತೊಂದರೆ